ಅತಿ ಹೆಚ್ಚು ತ್ಯಾಜ್ಯವನ್ನು ಕಳಿಸುವ ನದಿ ಅಂದ್ರೆ ಅದು ಗಂಗಾ ನದಿ. ಮಾತೆ ಗಂಗೆಯ ಸೇವೆ ಸಲ್ಲಿಸೋದು ನನ್ನ ಪುಣ್ಯ ಅಂದಿದ್ರು. 2021ರಲ್ಲಿ ಯೋಜನೆ ಅವಧಿಯನ್ನು ವಿಸ್ತರಿಸಿದ ನಂತರ ಯೋಜನೆಯ ಒಟ್ಟು ವೆಚ್ಚ 42,000 ಕೋಟಿ. ಎಲ್ಲಿಯೂ ಈಗಲೂ ನೇರವಾಗಿ ಕುಡಿಯೋಕೆ ನದಿಯ ನೀರನ್ನು ಬಳಸುವಂತಹ ಸ್ಥಿತಿ ಇಲ್ಲ. ಯಮುನಾ ನದಿ ವಿಷಕಾರಿ ನೊರೆಯಿಂದ ತುಂಬಿದೆ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಅನೇಕ ಹಿಂದೂಗಳು ಗಂಗಾ ನದಿಯನ್ನು ಹೆತ್ತ ತಾಯಿ ಅಂತ ಪರಿಗಣಿಸ್ತಾರೆ. ಧಾರ್ಮಿಕ ನಂಬಿಕೆಗಳ ಹೊರತಾಗಿ ಇದು ಬಹುಪಾಲು ಭಾರತೀಯರಿಗೆ ಜೀವನಾಡಿಯಾಗಿದೆ. ಆದರೆ ಈ ಜೀವನಾಡಿ ಜೀವ ಕಳೆದುಕೊಂಡು ವಿಷವಾಗಿ ಪರಿವರ್ತನೆ ಆಗಿದೆ. ಭಾರತೀಯರ ಪಾಲಿಗೆ ಪವಿತ್ರ ನದಿ ಎನಿಸಿದಂತಹ ಪಾವನ ಗಂಗೆ ವಿಶ್ವದ 2ನೇ ಅತ್ಯಂತ ಮಾಲಿನ್ಯಯುಕ್ತ ನದಿ ಅನ್ನೋ ಕುಖ್ಯಾತಿಗೆ ಪಾತ್ರವಾಗಿತ್ತು. ನೆದರ್ಲ್ಯಾಂಡ್ನ ದಿ ಓಷಿಯನ್ ಕ್ಲೀನಪ್ ಅನ್ನೋ ಡಚ್ ಫೌಂಡೇಶನ್ ಒಂದು ನಡೆಸಿದಂಥ ಸಮೀಕ್ಷೆ ಪ್ರಕಾರ ಗಂಗಾ ನದಿಯಲ್ಲಿ ಪ್ರತಿ ವರ್ಷ 1.15 ಲಕ್ಷ ಟನ್ ತ್ಯಾಜ್ಯಗಳು ಸಮುದ್ರಕ್ಕೆ ಸೇರ್ತಾ ಇದೆ. ಚೀನಾದ ಯಾಂಗ್ಟೇಸ್ ಅನ್ನೋ ನದಿಯಿಂದ ಪ್ರತಿ ವರ್ಷ ಸಮುದ್ರಕ್ಕೆ 3,33,000 ಟನ್ ತ್ಯಾಜ್ಯ ಸೇರಿದ್ರೆ, ಇದನ್ನ ಬಿಟ್ಟರೆ ಸಮುದ್ರಕ್ಕೆ ಅತಿ ಹೆಚ್ಚು ತ್ಯಾಜ್ಯವನ್ನು ಕಳಿಸುವ ನದಿ ಅಂದರೆ ಅದು ಗಂಗಾ ನದಿ. ಬಹುಶಃ ನದಿಯನ್ನು ಪೂಜನೀಯ ಭಾವದಿಂದ ನೋಡೋದು ಬಿಟ್ಟು ನದಿ ನಮ್ಮ ಜೀವನದ ಆಧಾರ ಅಂತಷ್ಟೇ ನೋಡಿದ್ರೂ ಸಹ ನದಿಗಳಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಿಂದೂ ಧರ್ಮೀಯರಿಗೆ ಗಂಗಾ ನದಿ ಅಂತಂದರೆ ಏನೋ ಪವಿತ್ರ ಭಾವನೆ. ಸೊ ಹರಿತಿರ್ಲಿ ಅಥವಾ ನಿಂತೇ ಇರಲಿ, ಗಂಗೆಯಲ್ಲಿ ಮೂಗು ಮುಚ್ಕೊಂಡು 3 ಬಾರಿ ಮುಳುಗೇಳಿದ್ರೆ ಮಾಡಿದ ಪಾಪ ಎಲ್ಲ ಪರಿಹಾರ ಆಗತ್ತೆ ಅನ್ನೋ ಅಚಲ ನಂಬಿಕೆ. ಆದ್ರೆ ನಂತರ ಏನಾಗಬಹುದು ಅನ್ನೋ ಅರಿವು ಭಕ್ತರಿಗಿದೆಯಾ? ಚರಂಡಿ ನೀರಿಗಿಂತಾನು ಕೊಳಕಾಗಿರುವಂತಹ ಗಂಗಾ ನದಿಯ ನೀರು ಎಷ್ಟು ಕಲ್ಮಶ ಆಗಿದೆ ಅಂತಂದ್ರೆ ಅಲ್ಲಿ ಮುಳುಗೆದ್ದವರಿಗೆ ಕ್ಯಾನ್ಸರ್ ರೋಗ ತರುವಂತಹ ಸಾಧ್ಯತೆ ಇರುತ್ತೆ ಅಂತ ಹೈದರಾಬಾದ್ನ ಪರಮಾಣು ಇಂಧನ ಇಲಾಖೆಯ ಸಂಸ್ಥೆ ನಡೆಸಿದ ಅಧ್ಯಯನದಿಂದ ಈ ಆಘಾತಕಾರಿ ಸಂಗತಿ ಹೊರಬಿದ್ದಿದೆ. ವಿಷಕಾರಕ ಕ್ರೋಮಿಯಂ ಪ್ರಮಾಣ ಅಗತ್ಯಕ್ಕಿಂತ 50 ಪಟ್ಟು ಇದರಲ್ಲಿ ಜಾಸ್ತಿ ಇದೆ. ಇಷ್ಟು ಅಧಿಕ ಪ್ರಮಾಣದ ಕ್ರೋಮಿಯಂ ದೇಹದಲ್ಲಿ ಸೇರ್ಪಡೆ ಆದರೆ ಆರೋಗ್ಯ ಹದಗೆಡುವ ಸಾಧ್ಯತೆ ಇರುತ್ತೆ ಮತ್ತು ಕ್ಯಾನ್ಸರ್ ಬಂದರೂ ಬರಬಹುದು ಅಂತ NCCM ಮುಖ್ಯಸ್ಥ ಡಾಕ್ಟರ್ ಸುನಿಲ್ ಕುಮಾರ್ ಜೈ ಅವರು ಅಭಿಪ್ರಾಯಪಟ್ಟಿದ್ರು. ಮಾತೆ ಗಂಗೆಯ ಸೇವೆ ಸಲ್ಲಿಸೋದು ನನ್ನ ಪುಣ್ಯ. ಇದು 2014ರ ಮೇ ತಿಂಗಳಲ್ಲಿ ಉತ್ತರ ಪ್ರದೇಶದ ಗಂಗಾ ನದಿ ತಟದಲ್ಲಿರುವಂತಹ ವಾರಣಾಸಿಯಿಂದ ಸಂಸತ್ತಿಗೆ ಆಯ್ಕೆಯಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ ಮಾತು. ಗಂಗಾ ನದಿ ಕೇವಲ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳಿಗಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿಲ್ಲ. ದೇಶದ 40% ಜನಸಂಖ್ಯೆ ಈ ನದಿಯನ್ನು ಅವಲಂಬಿಸಿಯೇ ಜೀವನವನ್ನು ನಡೆಸ್ತಾ ಇದ್ದಾರೆ. ಇಂಥ ಜೀವನದಿ ಮಾಲಿನ್ಯವನ್ನು ಹೊಂದಿದ್ದು ಗಂಗಾ ನದಿಯ ಮಾಲಿನ್ಯವನ್ನು ಪರಿಹರಿಸೋಕೆ ಕೇಂದ್ರ ಸರ್ಕಾರ ಈ ಹಿಂದೆ ನೈರ್ಮಲ್ಯ ಗಂಗೆ ಅಂತ ಇದ್ದ ಹೆಸರನ್ನು ಬದಲಾಯಿಸಿ ನಮಾಮಿ ಗಂಗೆ ಅನ್ನೋ ಯೋಜನೆಯನ್ನ ತಂದಿತ್ತು. ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಅಂತಂದ್ರೆ ಗಂಗಾ ಮತ್ತು ಯಮುನಾ ನದಿಗಳಲ್ಲಿ ಸತ್ತ ಮೀನುಗಳು ತೇಲುವ ದೃಶ್ಯಗಳು ಸಾಮಾನ್ಯ ಅನ್ನುವಂತಾಗೋಗ್ಬಿಟ್ಟಿದೆ. ಮೀನುಗಳ ಮಾರಣ ಹೋಮ ನಡೀತಾ ಇದ್ರೂ ಸಹ ಕೊಳಚೆ ನೀರು ನದಿಗೆ ಸೇರಿ ನದಿಗಳು ಕೊಳಚೆ ಗುಂಡಿಗಳಂತೆ ಹರಿತಾ ಇದ್ರೂ ಸ್ವಚ್ಛತೆಯ ಜವಾಬ್ದಾರಿ ಯಾರಿಗೂ ಇಲ್ಲದಂತಾಗೋಗ್ಬಿಟ್ಟಿದೆ. ಸಾರ್ವಜನಿಕ ಸಂಪರ್ಕ ಮತ್ತು ಜಾಗೃತಿ ಕಾರ್ಯಕ್ರಮಗಳು, ಅಭಿಯಾನಗಳು ನದಿಯನ್ನು ಸ್ವಚ್ಛಗೊಳಿಸುವಲ್ಲಿ ವಿಫಲ ಆಗಿದೆ. ಗಂಗಾ ನದಿಯನ್ನು ಸ್ವಚ್ಛಗೊಳಿಸೋ ಬದಲು ಅದರ ಉಪನದಿಗಳಲ್ಲಿ ಜಲವಿದ್ಯುತ್ ಯೋಜನೆಗಳಿಗೆ ಅನುಮತಿ ನೀಡೋ ಮೂಲಕ ನದಿಯನ್ನು ಮತ್ತಷ್ಟು ಹಾನಿಗೊಳಿಸೋಕೆ ಮೋದಿ ಸರ್ಕಾರ ಮುಂದಾಗಿದೆ. ಇದು ಗಂಗಾ ನದಿಯ ಪರಿಸರ ವ್ಯವಸ್ಥೆಯನ್ನು ಮತ್ತಷ್ಟು ನಾಶಪಡಿಸುತ್ತೆ. ಈ ಹಿಂದೆ ರಕ್ತದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂಥ 5 ವರ್ಷದ ಬಾಲಕನಿಗೆ ಗಂಗಾ ಸ್ನಾನ ಮಾಡಿಸಿದ್ರೆ ಆತ ಗುಣಮುಖ ಆಗ್ತಾನೆ ಅಂತ ಮೌಢ್ಯದ ಹಿಂದೆ ಬಿದ್ದಂಥ ಪೋಷಕರು ನೀರಿಗಿಳಿಸಿ ಸಾವಿಗೆ ಕಾರಣರಾದ ಘಟನೆ ಉತ್ತರಾಖಂಡ್ನಲ್ಲಿ ನಡೆದಿತ್ತು. ಸೊ ಇಂಥ ಹಲವಾರು ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಗರದಲ್ಲಿ ನಡೀತಾ ಇರುವಂತಹ ಕುಂಭಮೇಳ ದೀರ್ಘ ಅವಧಿಯ ಉತ್ಸವದಲ್ಲಿ ಸುಮಾರು 4 ಕೋಟಿ ಜನರು ಸೇರುವಂತಹ ಸಾಧ್ಯತೆ ಇದೆ. ಸೊ ಇಷ್ಟೊಂದು ಮಂದಿ ಸೇರ್ತಾ ಇರುವಂತಹ ಪ್ರಯಾಗ್ರಾಜ್ನಲ್ಲಿ ಗಂಗಾ ಮತ್ತು ಯಮುನಾ ನದಿಗಳು ಹೇಗೆ ಹರಿತಾ ಇದೆ ಅನ್ನೋದನ್ನ ಗಮನಿಸಬೇಕಲ್ವಾ. ಪ್ರಯಾಗ್ರಾಜ್ ನಗರ ಗಂಗಾ ಮತ್ತು ಯಮುನಾ ನದಿ ಸೇರುವಂಥ ತಾಣ. ಇತ್ತೀಚೆಗೆ ದೆಹಲಿಯಲ್ಲಿ ಯಮುನಾ ನದಿ ವಿಷಕಾರಿ ನೊರೆಯಿಂದ ತುಂಬಿತು. ಕೈಗಾರಿಕೆ ಮತ್ತು ನಗರ ತ್ಯಾಜ್ಯವನ್ನ ನದಿಯು ಹೊತ್ತೊಯ್ತಾ ಇದೆ. ನದಿಗೆ ಸಂಸ್ಕರಿಸದ ಕೊಳಚೆ ನೀರು ನೇರವಾಗಿ ಹರಿಬಿಡಲಾಗ್ತಾ ಇದೆ ಅನ್ನೋದರ ಬಗ್ಗೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ಕ್ರಮಕ್ಕೆ ಆದೇಶಿಸಿತು. ಸೊ ಆದೇಶದ ಹೊರತಾಗಿಯೂ ಯಾವುದೇ ಕ್ರಮಗಳು ಜಾರಿಯಾಗಿಲ್ಲ. ಯಮುನಾ ನದಿ ಈಗಲೂ ತ್ಯಾಜ್ಯ ಮತ್ತು ಕೊಳಚೆಗಳನ್ನು ಹೊತ್ತು ಸಾಕ್ತಾ ಇದೆ, ವಿಷಕಾರಿಯಂತೆ ಹರಿತಾ ಇದೆ.
ದೆಹಲಿಯಿಂದ ಕೊಳಚೆಯನ್ನು ಹೊತ್ತು ತರ್ತಾ ಇರುವಂಥ ಯಮುನಾ, ಉತ್ತರ ಪ್ರದೇಶದ ನಾನಾ ನಗರಗಳ ಕೊಳಕನ್ನು ಹೊತ್ತೊಯ್ಯುವ ಗಂಗಾ, ಎರಡೂ ನದಿಗಳು ಸೇರುವಂತಹ ಪ್ರಯಾಗ್ರಾಜ್ ನಗರದಲ್ಲಿ ನದಿಯ ಪರಿಸ್ಥಿತಿ ತುಂಬಾನೇ ಕೆಟ್ಟದಾಗಿದೆ. ಹೆಚ್ಚು ಮಾಲಿನ್ಯದಿಂದ ಕೂಡಿದೆ. ಸಾಲದು ಅಂತ ಈ ನದಿಗಳ ಮಾಲಿನ್ಯಕ್ಕೆ ಪ್ರಯಾಗ್ರಾಜ್ ನಗರ ಕೂಡ ಕೊಡುಗೆ ಕೊಡ್ತಾ ಇದೆ. ಈ ನಗರ ತನ್ನ ಕೊಳಚೆ ನೀರನ್ನು ನಿಭಾಯಿಸೋಕೆ ಸಜ್ಜಾಗಿಲ್ಲ. ಹೀಗಿರುವಾಗ ಕೋಟ್ಯಾಂತರ ಜನರು ಬಂದು ಹೋದ ಬಳಿಕ ನದಿಯ ಪರಿಸ್ಥಿತಿ ಏನಾಗಬಹುದು? ಮತ್ತು ಇಷ್ಟೊಂದು ಕೊಳಕಿನಿಂದ ಹರಿತಾ ಇರುವಂತಹ ನದಿಗಳಲ್ಲಿ ಧಾರ್ಮಿಕ ಸ್ನಾನ ಮಾಡಿ ಪಾಪ ತೊಳ್ಕೊಳ್ತೇವೆ ಅನ್ನೋ ಭಾವಿಸುವ ಜನರ ಆರೋಗ್ಯ ಏನಾಗಬಹುದು? ಉತ್ತರವು ತುಂಬಾ ಸರಳ ಮತ್ತು ನೇರವಾಗಿದೆ. ಕುಂಭಮೇಳ ಮುಗಿದ ನಂತರ ಗಂಗಾ ನದಿಯ ನೀರು ಅತ್ಯಂತ ಕಲುಷಿತ ಆಗುತ್ತೆ. ಅದರಲ್ಲಿ ಸ್ನಾನ ಮಾಡುವವರ ಆರೋಗ್ಯ ಹಾಳಾಗಬಹುದು, ಚರ್ಮ ರೋಗ ಅಥವಾ ಇತರ ನಾನಾ ರೋಗಗಳಿಗೆ ತುತ್ತಾಗಬಹುದು. ನದಿಗಳಿಗೆ ಸೇರ್ತಾ ಇರುವಂತಹ ಕೊಳಚೆ ನೀರು ಮತ್ತು ಮಾಲಿನ್ಯಕಾರಕಗಳನ್ನು ಕಡಿಮೆ ಮಾಡೋ ಯಾವುದೇ ಯೋಜನೆಗಳು ಇಲ್ಲ. ಇದ್ರೂ ಕಾರ್ಯರೂಪದಲ್ಲಿ ಇನ್ನೂ ಬಂದಿಲ್ಲ. ಹೀಗಿರುವಾಗ ನದಿ ಹೆಚ್ಚು ವಿಷಕಾರಿಯಾಗತ್ತೆ. ಇದು ಸಸ್ಯಗಳು ಮತ್ತು ಮೀನುಗಳಿಗೆ ಅಪಾಯವನ್ನು ಉಂಟು ಮಾಡುತ್ತೆ. ಪ್ರಯಾಗ್ರಾಜ್ ನಗರವು ಮಾಲಿನ್ಯ ಮತ್ತು ರೋಗಗ್ರಸ್ತ ನದಿ ವ್ಯವಸ್ಥೆಯಿಂದ ತಿಂಗಳುಗಟ್ಟಲೆ ಬಳಲಬೇಕಾಗತ್ತೆ. 2014ರಲ್ಲಿ ಹಾಕಿಕೊಂಡಿರುವಂತಹ ನಮಾಮಿ ಗಂಗಾ ಯೋಜನೆ ಪ್ರಕಾರ 2021ರ ಮಾರ್ಚ್ ಅಂತ್ಯದ ವೇಳೆಗೆ ಈ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು. ಗುರಿ ತಲುಪೋದು ಸಾಧ್ಯ ಆಗದೇ ಇದ್ದಾಗ 2021ರ ಯೋಜನೆಯನ್ನು 2026ರ ಮಾರ್ಚ್ವರೆಗೆ ವಿಸ್ತರಿಸಲಾಗಿದೆ. ಯೋಜನೆಯ ವೆಚ್ಚವನ್ನು ದುಪ್ಪಟ್ಟುಗೊಳಿಸಲಾಗಿದೆ. ಈ ಯೋಜನೆಯ ಗಡುವು ಇನ್ನು 1 ವರ್ಷ ಮಾತ್ರ ಇದೆ. ಆದರೆ ಗಂಗಾ ಬಯಲಿನ ಉತ್ತರ ಪ್ರದೇಶ, ಬಿಹಾರ್ ಮತ್ತು ಪಶ್ಚಿಮ ಬಂಗಾಳದ ಎಲ್ಲಿಯೂ ಈಗಲೂ ನೇರವಾಗಿ ಕುಡಿಯೋಕೆ ನದಿಯ ನೀರನ್ನು ಬಳಸುವಂತಹ ಸ್ಥಿತಿ ಇಲ್ಲ. ಕುಡಿಯೋದಕ್ಕಿರಲಿ, ಸ್ನಾನ ಮಾಡೋದಕ್ಕೂ ಸಹ ಈ ನೀರನ್ನು ಬಳಸೋಕೆ ಸಾಧ್ಯ ಇಲ್ಲ ಅಂತ ಆಯಾ ಸರ್ಕಾರದ ವರದಿಗಳೇ ಹೇಳುತ್ತೆ. ಉತ್ತರಾಖಂಡ್ನ 13 ಜಿಲ್ಲೆಗಳಿಂದ ಪ್ರತಿದಿನ 70 ಕೋಟಿ ಲೀಟರ್ ಅಷ್ಟು ಕೊಳಚೆ ನೀರು ಶುದ್ಧೀಕರಿಸದೆ ಗಂಗಾ ನದಿಗೆ ಬಿಡಲಾಗ್ತಾ ಇದೆ. ಇನ್ನು ಈ ಶುದ್ಧೀಕರಣದ ಬಗ್ಗೆ ರಾಜ್ಯ ಸರ್ಕಾರ ಸರಿಯಾದ ಮಾಹಿತಿಯನ್ನು ನೀಡ್ತಾ ಇಲ್ಲ ಅಂತ ಕಳೆದ ವರ್ಷ ಫೆಬ್ರವರಿಯಲ್ಲಿ NGT ನೋಟಿಸ್ ಅನ್ನು ಕೊಟ್ಟಿತ್ತು. ಇನ್ನು ಬಿಹಾರದಲ್ಲಿ ಹರಿತಾ ಇರುವಂತಹ ಗಂಗಾ ನದಿ ಸಂಪೂರ್ಣವಾಗಿ ಕಲುಷಿತವಾಗಿದೆ. ಸ್ನಾನ ಮಾಡೋದಕ್ಕೂ ಯೋಗ್ಯವಾಗದಷ್ಟು ಶುಚಿತ್ವ ಮಟ್ಟವನ್ನು ಸಹ ಗಂಗಾ ನದಿಯ ನೀರಿಗಿಲ್ಲ ಅಂತ ಬಿಹಾರ ರಾಜ್ಯ ಮಾಲಿನ್ಯ ಮಂಡಳಿಯು ಫೆಬ್ರವರಿ 2024ರಲ್ಲಿ ವರದಿಯನ್ನು ನೀಡಿತ್ತು. ಸೊ ಗಂಗಾ ನದಿಯ ಮಾದರಿಗಳನ್ನು ಪರಿಶೀಲಿಸಿದಾಗ ತ್ಯಾಜ್ಯದಿಂದ ಉಂಟಾಗುವಂಥ ಫೀಕಲ್ ಕೋಲಿಫಾರ್ಮ್ ಅನ್ನೋ ಬ್ಯಾಕ್ಟೀರಿಯಾ ಸಂಖ್ಯೆಯು ಗಂಗಾ ನದಿ ನೀರಿನ ಪ್ರತಿ 100 mlಗೆ 92,000ದಷ್ಟಿದೆ ಅಂತ ಈ ವರದಿಯಲ್ಲಿ ಹೇಳಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದ ರಾಜ್ಯದಲ್ಲಿ ಗಂಗಾ ನದಿಗೆ ಒಂದು ದಿನಕ್ಕೆ ಸುಮಾರು 25.87 ಕೋಟಿ ಲೀಟರ್ ಅಷ್ಟು ಕೊಳಚೆ ನೀರು ಸೇರ್ತಾ ಇದೆ. ಇದನ್ನು ಗಮನಿಸಿದಂಥ ನ್ಯಾಯಮಂಡಳಿ ಈಗಾಗಲೇ ರಾಜ್ಯಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಈ ನಮಾಮಿ ಗಂಗಾ ಅನ್ನೋ ಯೋಜನೆಯ ಅವಧಿ ವಿಸ್ತರಣೆ ಆದಂತೆ ಯೋಜನಾ ವೆಚ್ಚವೂ ಸಹ ಏರಿಕೆಯಾಗಿದೆ. 2021ರ ಮಾರ್ಚ್ ವೇಳೆಗೆ ಕಾಮಗಾರಿ ಮುಗಿಸೋಕೆ ಗಡುವು ಹಾಕಿಕೊಂಡಿದ್ದಂಥ ಯೋಜನೆಗಳಿಗೆ ಬಿಡುಗಡೆ ಮಾಡಬೇಕಾಗಿದ್ದಷ್ಟು ಹಣವನ್ನು 2023ರ ಡಿಸೆಂಬರ್ ವೇಳೆಗೂ ಸಹ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರಲಿಲ್ಲ. 2014ರ ಯೋಜನೆ ಆರಂಭಿಸಿದಾಗ ಯೋಜನೆಯ ಒಟ್ಟು ವೆಚ್ಚ 20,000 ಕೋಟಿ. 2021ರಲ್ಲಿ ಯೋಜನೆಯ ಅವಧಿಯನ್ನು ವಿಸ್ತರಿಸಿದ ನಂತರ ಯೋಜನೆಯ ಒಟ್ಟು ವೆಚ್ಚ 42,000 ಕೋಟಿ. 2023ರ ಡಿಸೆಂಬರ್ ವೇಳೆಗೆ ಮಂಜೂರಾಗಿದ್ದ ಅನುದಾನ 38,000 ಕೋಟಿ. ಅದೇ 2023ರ ಡಿಸೆಂಬರ್ನಲ್ಲಿ ಸರ್ಕಾರ ಬಿಡುಗಡೆ ಮಾಡಿದ ಅನುದಾನ 16,011 ಕೋಟಿ. ಮೋದಿಜಿ ನದಿಯನ್ನ ಸ್ವಚ್ಛಗೊಳಿಸೋ ಬಗ್ಗೆ ಗಂಭೀರವಾಗಿದ್ದಿದ್ರೆ, ಉತ್ತರ ಪ್ರದೇಶದ ಸರ್ಕಾರ ನಮಾಮಿ ಗಂಗಾ ಕಾರ್ಯಕ್ರಮವನ್ನು ಗಂಭೀರವಾಗಿ ಜಾರಿಗೊಳಿಸಿದ್ರೆ ಕಳೆದ 10 ವರ್ಷಗಳಲ್ಲಿ ಈ 40,000 ಕೋಟಿ ರೂಪಾಯಿಗಳಲ್ಲಿ ನದಿಯನ್ನ ಸ್ವಚ್ಛ ಮತ್ತು ಸುಂದರಗೊಳಿಸಬಹುದಿತ್ತು. ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇತ್ತು. ನದಿ ವ್ಯವಸ್ಥೆ ಆರೋಗ್ಯಕರವಾಗಿರ್ತಾ ಇತ್ತು. ಪ್ರಯಾಗ್ರಾಜ್ ಮತ್ತು ಕಾನ್ಪುರ್ ನಗರಗಳು ಪ್ರತಿದಿನ ಲಕ್ಷಾಂತರ ಗ್ಯಾಲನ್ಗಳಷ್ಟು ಸಂಸ್ಕರಿಸದ ಕೊಳಚೆ ನೀರನ್ನು ನೇರವಾಗಿ ನದಿಗೆ ಹರಿಸದಂತೆ ತಡಿಬಹುದಿತ್ತು. ಆದರೆ ಅದ್ಯಾವುದೂ ಸಹ ನಡೆದಿಲ್ಲ. ಬದಲಾಗಿ ಪ್ರಕೃತಿ ವಿಕೋಪಕ್ಕೆ ಹೋಗಿದೆ. ಹೆಚ್ಚಿನ ಧಾರ್ಮಿಕ ಪಂಥಗಳು ನದಿ ವ್ಯವಸ್ಥೆಯ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ. ಪರಿಸರ ಕಾಳಜಿಯನ್ನು ಮೋದಿ ಸರ್ಕಾರ ಮರ್ತಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರಸ್ತುತ ನಡೀತಾ ಇರುವಂತಹ ಕುಂಭಮೇಳ ಧಾರ್ಮಿಕ ಕುಂಭಮೇಳ ಅಲ್ಲ, ಇದು ಮೊದಲ ಕಾರ್ಪೊರೇಟ್ ಕುಂಭಮೇಳ ಅಂತ ಆರೋಪಿಸಿದೆ. ಯಾಕಂದ್ರೆ ಕುಂಭಮೇಳವನ್ನ ಆರ್ನ್ಸ್ಟ್ ಆ್ಯಂಡ್ ಯಂಗ್ ಅನ್ನೋ ಸಂಸ್ಥೆಯ ಸಹಾಯದಿಂದ ಆಯೋಜಿಸಲಾಗಿದೆ. ಇದೇ ಸಂಸ್ಥೆ ಚುನಾವಣಾ ಬಾಂಡ್ ಮೂಲಕ ಬಿಜೆಪಿಗೆ ಹೆಚ್ಚು ದೇಣಿಗೆಯನ್ನೂ ನೀಡಿತ್ತು ಅನ್ನೋದು ಗಮನಾರ್ಹ. ನಮಾಮಿ ಗಂಗೆಯ ಅಭಿಯಾನದ ಅಡಿಯಲ್ಲಿ ಸಾರ್ವಜನಿಕ ಸಂಪರ್ಕ ಮತ್ತು ಪೋಸ್ಟರ್ಗಳಿಗಾಗಿ ಖರ್ಚು ಮಾಡಿದ ಸಾವಿರಾರು ಕೋಟಿಗಳನ್ನೇ ನದಿ ಸ್ವಚ್ಛಗೊಳಿಸೋಕೆ ಮತ್ತು ಚರಂಡಿಗಳನ್ನು ನಿರ್ವಹಿಸೋಕೆ ಖರ್ಚು ಮಾಡಿದಿದ್ರೆ ನದಿಯ ಪರಿಸರ ಉತ್ತಮವಾಗಿ ಇರ್ತಾ ಇತ್ತು. ಗಂಗಾ ನದಿಯನ್ನ ಅವಲಂಬಿಸಿರುವ ಮತ್ತು ಪೂಜಿಸುವ ಎಲ್ಲರೂ ತುಂಬಾ ಸಂತೋಷ ಪಡ್ತಾ ಇದ್ರು ಅಂತ ಸ್ಥಳೀಯರು ಹೇಳ್ತಾರೆ. ಆದರೆ ಮೋದಿ ಆಗಲಿ ಕುಂಭಮೇಳದ ಸಂಘಟಕರಾಗಲಿ ಗಂಗಾ ನದಿಯ ಆರೋಗ್ಯದ ಬಗ್ಗೆ ಸ್ವಲ್ಪವೂ ಕಾಳಜಿಯನ್ನು ಹೊಂದಿಲ್ಲ. ಮೋದಿ ತನ್ನ ರಾಜಕೀಯ ಲಾಭಕ್ಕಾಗಿ ಕುಂಭಮೇಳವನ್ನು ಬಳಸ್ಕೊಳ್ತಾ ಇದ್ರೆ ಸಂಘಟಕರು ಧಾರ್ಮಿಕತೆ ಮೇಲೆ ತಮ್ಮ ಲಾಭ ಮಾಡ್ಕೊಳ್ಳೋಕೆ ಯತ್ನಿಸ್ತಾ ಇದ್ದಾರೆ. ಹೀಗಿರುವಾಗ ಗಂಗಾ ನದಿ ಮತ್ತೊಂದು ಕುಂಭಮೇಳದವರೆಗೆ ಬದುಕಬಹುದಾ?
ನದಿ ಬದುಕಿರುತ್ತೆ, ಆದರೆ ಅದರ ಪರಿಸರ, ಮನುಷ್ಯರು, ಸಸ್ಯಗಳು ಮತ್ತು ಜಲಚರಗಳಿಗೆ ಬದುಕೋದು ಕಷ್ಟ ಆಗತ್ತೆ. ಇದು ಮಾರಕ ಸೋಂಕುಗಳಿಗೆ ಆವಾಸ ಸ್ಥಾನ ಆಗತ್ತೆ. ಮತ್ತಷ್ಟು ಮೊಗೆದಷ್ಟು ಕಲುಷಿತಗೊಳ್ತಾನೆ ಸಾಗತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.